Audio Jungle. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಅಂತ ಇವತ್ತು ಹೊಸ ವ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಅನ್ಕೊಂಡಿರ್ಲಿಲ್ಲ ಈ ವ್ಲಾಗ್ ಮಾಡ್ತೀನೋ ಇಲ್ವೋ ಅಂತ. ನಮ್ಮ ಫ್ಯಾಮಿಲಿ ಜೊತೆ ಬಂದಿದೆ ಫಸ್ಟಿಗೆ ಕೇರಳಗೆ. ವ್ಲಾಗ್ ಮಾಡೋದ ಅನ್ಕೊಂಡೆ, ಒಟ್ನಲ್ಲಿ ಅಂತೂ ಇಂತೂ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಹೇಳಿದ್ರಲ್ಲ, ಹೆಂಗ ಅವರೇ ಪರ್ಮಿಷನ್ ಕೊಟ್ಟರು, ಆರಾಮಾಗಿ ವ್ಲಾಗ್ ಮಾಡಕ್ಕೆ ನಮ್ಗೆ ಟೈಮ್ ಕೊಡ್ತಾರೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ವ್ಲಾಗ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಕೊಚ್ಚಿಲಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನೀಗ ಕೊಚ್ಚಿಲಿ ಬೀಚ್ ಹತ್ರ ಬಂದಿದ್ದೀನಿ. ಬೀಚಲ್ಲಿ ಲಾಂಚರ್ ಇತ್ತು, ಲಾಂಚರಿಂದ ಬಂದಿದ್ದೀವಿ ಈಗ ಕಾರಲ್ಲಿ ಫ್ಯಾಮಿಲಿ ಜೊತೆ. ಈಗ ಈ ಲಾಂಚರಿಂದ ಮೆಟ್ರೋ, ಇಂಡಿಯಾಸ್ ಫಸ್ಟ್ ಲಾರ್ಜೆಸ್ಟ್ ಮೆಟ್ರೋ ವಾಟರ್ ಬೋಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಫಸ್ಟು. ಅದಾದಮೇಲೆ ಹಾರ್ಬರ್ ಆದಮೇಲೆ ನೆಕ್ಸ್ಟು ಫಿಶಿಂಗು, ಚೈನೀಸ್ ಫಿಶಿಂಗ್ ಮೆಥಡ್ ಇದೆಯಂತೆ, ಅದು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಅದ್ರ ನೆಕ್ಸ್ಟು ಇವತ್ತಿಷ್ಟು ಹೋಗ್ಬೇಕು ಅಂತ ಅದೇ ನಾನು ಈಗ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಫ್ಯಾಮಿಲಿನ ತೋರಿಸ್ತಿದ್ರೆ ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಇವರೇ ನಮ್ಮ ಫ್ಯಾಮಿಲಿ. ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನಿಮಗೂ ತೋರ್ಸೋಣ. ನೆಕ್ಸ್ಟ್ ನೀವು ಬಂದಾಗ ಈ ಬ್ಲಾಗ್ ನೋಡ್ಕೊಂಡು ನಿಮಗೂ ಯೂಸ್ ಆಗಬೇಕು. ಇಲ್ಲೆಲ್ಲ ಇದೆ, ಇಲ್ಲಿಗೆಲ್ಲ ಹೋಗ್ಬೋದು. ನೀವು ಎಲ್ಲಿಂದ ಇರ್ತೀರ ಅಲ್ಲಿಗೆ ಪ್ಲೇಸ್ ಇರುತ್ತೆ, ಗೊತ್ತಿರುತ್ತಲ್ಲ, ಅಲ್ಲಿಗೆ ಲೊಕೇಶನ್ ಹಾಕೊಂಡು ಆರಾಮಾಗಿ ನೀವು ಬಂದ್ಬಿಡ್ಬೋದು. ಮೋಸ್ಟ್ಲಿ ಟೈಮಿಂಗ್ಸ್ ಎಲ್ಲ ಮಾರ್ನಿಂಗ್ 8 ನೈಟ್ 9ವರೆಗೂ ಇರುತ್ತೆ ಆಲ್ಮೋಸ್ಟ್ ಎಲ್ಲನೂ. ಟೈಮ್ ಕೊಟ್ಟಿರೋದು ಹಂಗೆ ಗೂಗಲಲ್ಲಿ ತೋರಿಸ್ತೀನಿ. ಇದಕ್ಕೆ 50 ರೂಪೀಸ್ ಟಿಕೆಟು. ಅದೇ ವಾಟರ್ ಮೆಟ್ರೋಗೆ 50 ರೂಪೀಸ್ ಆಗುತ್ತೆ ಟಿಕೆಟ್. ಇನ್ನು ಹಾರ್ಬರ್ಗೆ ಎಷ್ಟು ಅಂತ ಗೊತ್ತಿಲ್ಲ. ವಿಸಿಟರ್ಸ್ಗೆ ಪರ್ಮಿಷನ್ ಇದೆ ಅಂತ ತೋರಿಸ್ತು, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಹಾರ್ಬರ್ಗೆ ಬಿಡ್ತಾರೋ ಇಲ್ವೋ ಅಲ್ಲಿ ನೋಡೋದಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಲಾಂಚರಲ್ಲಿ ಬಂದೆ, ಅಲ್ಲಿ ಆ ಕಡೆಯಿಂದ ಒಂದು ಪ್ಲೇಸ್ ಇದೆ, ಅಲ್ಲಿಂದನೇ ಈ ಕಡೆ ಇದನ್ನೆಲ್ಲ ನೋಡೋಕೆ ಬರಬೇಕು. ನೀವು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ, ಅವರೇ ಲಾಂಚರಿಂದ ಈ ಕಡೆ ಕರ್ಕೊ ಬರ್ತಾರೆ. ಒಂದು 2 ಕಿಲೋಮೀಟರ್ಸು ಲಾಂಚರಲ್ಲಿ ಬರಬೇಕು. ಅದು 50 ರೂಪೀಸ್ ಆಗುತ್ತೆ. ನೀವು ವೆಹಿಕಲಲ್ಲಿ ಬಂದರೆ 50 ರೂಪೀಸು, ಕಾರಲ್ಲಿ ಬಂದರೆ. ಆಟೋಲ್ಲಿ ಬಂದರೆ ಒಂದು 20 ರೂಪೀಸ್ ಆಗ್ಬೋದು. ಆಟೋ ಬಸ್ಸಲ್ಲಿ ಅದೇನು ಟಿಕೆಟ್ ಇರುತ್ತೆ, ಆ ಟಿಕೆಟಲ್ಲಿ ಅದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಆರಾಮಾಗಿ ಫ್ರೆಂಡ್ಸ್, ಅದೇ ಈಗ ಟೈಮ್ ಆಯಿತು ಅಂದ್ಬಿಟ್ಟು ಫಾಸ್ಟಾಗಿ ಬಂದ್ವಿ. ಇಲ್ಲಿ ನೋಡಿದ್ರೆ ಇನ್ನೂ ವಾಟರ್ ಮೆಟ್ರೋ ಒಳಗೆ ಹೋಗ್ಬೇಕಂತ, ಇನ್ನು ವಾಟರ್ ಮೆಟ್ರೋ ಒಳಗೆ ಹೋಗಿಲ್ಲ. ಆದರೂ ಇಲ್ಲಿ ಎಲ್ಲ ಎಳ್ನೀರು ಕುಡಿತಾರೆ. ಎಲ್ಲ ಇವರೆಲ್ಲ ಮೈಸೂರಲ್ಲಿ ಕಮ್ಮಿ ಎಳ್ನೀರು, ಅಲ್ಲಿ ಕುಡಿಯೋದು ಬಿಟ್ಬಿಟ್ಟು ಇಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಬಂದು ಕುಡಿತಾವ್ರೆ. ಅದು ಅಲ್ಲಿಂದ ಬಂದು ಇದರಲ್ಲಿ ಲಾಂಚ್ನಲ್ಲಿ ಬಂದು ಇಲ್ಲಿ ಕುಡಿತಾವ್ರೆ. ಬಿಸಿಲಂತೆ, ಸಿಕ್ಕಾಬಟ್ಟೆ ಬಿಸಿಲು ಫ್ರೆಂಡ್ಸ್. ನೆನ್ನೆ ಎಲ್ಲ ಮಳೆ ಬಂದ್ರೂ ಇವತ್ತು ಫುಲ್ ಬಿಸಿಲು. ಅಷ್ಟೇ ಮಳೆ ಅಷ್ಟೇ ಧಗೆ ಅಂತಾರಲ್ಲ, ಆ ಥರ ಫುಲ್ಲು. ಬೀಚ್ ಅಲ್ವಾ, ಅದಕ್ಕೆ ಸಮುದ್ರ ಇದ್ದಿದ್ದ ಕಡೆ ಇದ್ದೇ ಇರುತ್ತೆ, ನಿಮಗೂ ಗೊತ್ತಿರುತ್ತಲ್ಲ. ಇಲ್ಲ, ಇವತ್ತು ಇವರೆಲ್ಲ ಮಾಲ್ಗೆ ಹೋಗೋದ ಅಂದರು. ನಾನೊಂದು ಪ್ಲೇಸ್ ಹುಡುಕ್ತೆ, ಫ್ಲೋಟಿಂಗ್ ಬ್ರಿಡ್ಜ್ ಅಂದ್ಬಿಟ್ಟು ಅದು ಹೇಳಿದೆ. ಆಯಿತು ಅಂದ್ಬಿಟ್ಟು ಇಲ್ಲಿಗೆ ಬಂದರು. ನೋಡ್ರೆ 1 by 1 ಹಂಗೆ ಸಿಗ್ತೈತೆ. ಅದಕ್ಕೆ 1 by 1 ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದ ಅಂತ. ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಇದಿರಲಿಲ್ಲ, ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಸ್ಟಾರ್ಟ್ ಮಾಡಿಬಿಟ್ಟೆ ಇರಲಿ ಈಗಲೇ. ಫ್ರೆಂಡ್ಸ್, ಈಗ ಎಳ್ನೀರು ಕುಡ್ಕೊಂಡು ವಾಟರ್ ಬೋಟ್ ಹೋಗ್ತಾ ಇದ್ದೀನಿ ಮೆಟ್ರೋ ಸ್ಟೇಷನ್ಗೆ. ಬನ್ನಿ, ಇನ್ನು ಅಲ್ಲೇ ಮೀಟ. ಫೋನು ಚಾರ್ಜ್ ಇಲ್ಲದೆ ನಮ್ಮ ಅತ್ತೆ ಫೋನ್ ಇತ್ತು, ವ್ಲಾಗ್ ಮಾಡ್ತಿದ್ದೀನಿ. ಏನು ಮಾಡೋದು, ನಿಮ್ಗೆ ವ್ಲಾಗ್ ತೋರಿಸ್ಲೇಬೇಕು. ವ್ಲಾಗ್ ಮಾಡಿ ಮೆಟ್ರೋ, ಅಂಡರ್ ವಾಟರ್ ಮೆಟ್ರೋನ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಅಣ್ಣ ಅಂದ್ರು ಏನಂದ್ರೆ, ಇದು ಈ ವಾಟರ್ ಬೋಟ್ ಇದೆಯಲ್ಲ, ಈಗ ನೀರ್ ಮೇಲೆ ಹೋಗುತ್ತಾ ಕೆಳಗೋಗ ಅಂಡರ್ ಗ್ರೌಂಡಲ್ಲಿ ಹೋಗುತ್ತಾ ಅಂತ ಕೇಳ್ತಾವ್ರೆ. ನನಗಂತೂ ಗೊತ್ತಿಲ್ಲ, ಅದಕ್ಕೆ ಬನ್ನಿ ನೋಡೋಣ ಅಂತಿದ್ದೀನಿ. ನೋಡೋಣ, ನಿಮ್ಗೂ ತೋರಿಸ್ತೀನಿ. ನಿಮ್ಗೆ ಏನೋ ಕಮೆಂಟ್ ಮಾಡಿ, ಅಂದ್ರೆ ಇದು ನೀರ್ ಮೇಲೆ ಹೋಗುತ್ತಾ, ನೀರ್ ಅಡಿಲಿ ಹೋಗುತ್ತಾ, ಕಮೆಂಟ್ ಹಾಕಿ. ಇದೇ ಎಂಟ್ರಿ ವಾಟರ್ ಮೆಟ್ರೋದು. ನೋಡಿ, ಎಲ್ಲ ಹೋಯ್ತಾವ್ರೆ ನಮ್ಮ ಫ್ಯಾಮಿಲಿ. ನೋಡ್ರಿ, ಇಲ್ಲೇ ಟಿಕೆಟ್ ತೊಗೊಳ್ಳೋದು.
1 ಪರ್ಸನ್ಗೆ 50 ರುಪೀಸ್ ಅಂದಿದ್ರು. ಈಗ ಎಷ್ಟು ಅಂತ ಗೊತ್ತಾಗುತ್ತೆ ನೋಡೋದ. ಎಲ್ಲ ಹುಡುಕಾಡ್ತಾವ್ರೆ ಎಲ್ಲಿ ಎಲ್ಲಿ ಅಂತ. ನೋಡಿ ಇಲ್ಲಿ ಒಂದು ಕಾಯಿನ್ ಥರ ಕೊಡ್ತಾರೆ. ಆ ಕಾಯಿನ್ ಇಲ್ಲಿಗೆ ಹಾಕ್ಬಿಟ್ಟು ಇದು ಓಪನ್ ಆಗುತ್ತೆ, ಒಳಗೆ ಹೋಗೋದು. ಮಾಮೂಲಿ ಬೆಂಗಳೂರು ಮೆಟ್ರೋಲೆಲ್ಲ ನೋಡಿರ್ತಿರಲ್ಲ, ಅದೇ ಥರ ಫ್ರೆಂಡ್ಸ್. ಇನ್ನು ಇಂಡಿಯಾಲಿ ಇದೆ ಫಸ್ಟು ವಾಟರ್ ಬೋಟು ಲಾಂಚ್ ಆಗಿರೋದು. ವಾಟರ್ ಬೋಟ್ ಸಿಸ್ಟಮ್ ಪ್ರಾಜೆಕ್ಟು 2023ರಲ್ಲಿ ಲಾಂಚ್ ಆಗಿದೆ, ಏಪ್ರಿಲಲ್ಲಿ. ಇನ್ನು ನರೇಂದ್ರ ಮೋದಿನೇ ಬಂದು ಲಾಂಚ್ ಮಾಡಿದ್ದು. ಅದೆಲ್ಲ ನ್ಯೂಸಲ್ಲಿ ನೋಡಿದ್ದೆ ನಾನು. ಅವಾಗ ಹೋಗ್ಬೇಕು ಅನ್ಕೊತಿದ್ದೆ, ಅಂತೂ ಇಂತೂ ಹೆಂಗೋ ಕಾಲ ಕೂಡ ಬಂತು ಅದಕ್ಕೆ. ಇದೆ ಫಸ್ಟು ಇಂಡಿಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಏಷ್ಯಾಸು ಲಾರ್ಜೆಸ್ಟ್ ವಾಟರ್ ಪ್ರಾಜೆಕ್ಟು. ಮತ್ತು ಈಗ ಈ ಮೆಟ್ರೋ ಬೋಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಟೋಟಲ್ ಇದು ಡೀಟೇಲ್ಸ್ ಬಂದು 78 ಬೋಟ್ಸ್ ಇದೆ ಟೋಟಲ್ಲು ಈಗ ಇಲ್ಲಿಗೆ 2026ಗೆ. ನೆಕ್ಸ್ಟು ರೂಟ್ಸ್ ಬಂದು 38 ಟರ್ಮಿನಲ್ಸ್ ಕನೆಕ್ಷನ್ಸ್ ಇದೆ ಇಲ್ಲಿ. ಅಂದರೆ ರೂಟ್ಸು 10 ಇದೆ. 10 ರೂಟ್ಸಲ್ಲಿ 10 ಐಲ್ಯಾಂಡ್ಸ್ನ ಕನೆಕ್ಟ್ ಮಾಡುತ್ತೆ. ಸೊ ಅದೇ 78 ಬೋಟ್ಸಲ್ಲಿ ಎಲ್ಲ ಎಲೆಕ್ಟ್ರಿಕ್ ಬೋಟ್ಸೇ. ಅದೇ ಝೀರೋ ಎಮಿಷನ್ ಒಂದಿದೆ ಈ ಬೋಟ್ಸು. ಹಾಗೆ ಹೀಗೆ ಏನೂ ಪೊಲ್ಯೂಷನ್ ಮಾಡಲ್ಲ, ಮತ್ತು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರೋದ್ರಿಂದ ಈ ಬೋಟ್ಸ್ಗೆ ತುಂಬ ಸಪೋರ್ಟ್ ಇದೆ. ಇನ್ ಫ್ಯೂಚರಲ್ಲಿ ಮೋಸ್ಟ್ಲಿ ನಮ್ಮ ಮಂಗಳೂರು ಎಲ್ಲ ಸೈಡೂ ಓಪನ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಇನ್ನೂ ಇದು ಕ್ರೇಜ್ ಜಾಸ್ತಿ ಆದಷ್ಟು ಎಲ್ಲ ಕಡೆ ಓಪನ್ ಮಾಡ್ತಾರೆ. ನೋಡಿ ಆಗಲೇ ಎಲ್ಲ ಫೋಟೋ ಶೂಟ್ ಮಾಡ್ಕೊತವ್ರೆ. ಈ ಜಾಗನೂ ಬಿಡ್ತಾ ಇಲ್ಲ, ಬೋಟ್ ಬರೋರ್ಗು ವೆಯ್ಟು ಮಾಡ್ತಾ ಇಲ್ಲ. ನಡಿ ಸಿಕ್ಕಿದ ಟೈಮಲ್ಲೇ ಯೂಸ್ ಮಾಡ್ಕೋಬೇಕು. ಫೋಟೋ ಶೂಟ್ ಮಾಡ್ಕೊತವ್ರೆ ನೋಡಿ. ನೋಡಿದ್ರೆ ಒಂದು 50 ಮೆಂಬರ್ಸ್ ಕೆಪಾಸಿಟಿ ಪ್ಯಾಸೆಂಜರ್ಸ್ ಐತೆ, ಇನ್ನೊಂದು 100 ಕೆಪಾಸಿಟಿ ಪ್ಯಾಸೆಂಜರ್ಸ್ ಬೋಟ್ ಇದೆ. ಎರಡೆರಡು ಇದೆ. ಮೋಸ್ಟ್ಲಿ ಇವಾಗ ನಾನು ಹೋಗ್ತಾ ಇರೋದು 50 ಪ್ಯಾಸೆಂಜರ್ ಕೆಪಾಸಿಟಿ ಬೋಟ್ ಇರಬೇಕು. ಜಾಸ್ತಿ ಇದ್ದಾಗ 100 ಕೆಪಾಸಿಟಿ ಬೋಟ್ನೇ ಕಳಿಸ್ತಾರೆ ಜಾಸ್ತಿ ಕಸ್ಟಮರ್ಸ್ ಬಂದಾಗ. ಆದ್ದರಿಂದ ಒಟ್ಟಿನಲ್ಲಿ ಇದಂತೂ ಕೊಚ್ಚಿಗೆ ಒಂದು ಟೂರಿಸಮ್ಗೆ ಇನ್ನೂ ಇನ್ಕ್ರೀಸ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಇನ್ನೂ ಕಸ್ಟಮರ್ಸ್ನ ಅಬ್ಸರ್ವ್ ಮಾಡುತ್ತೆ. ಅಂದರೆ ಕಸ್ಟಮರ್ಸ್ನ ಅಂದರೆ ಪಬ್ಲಿಕ್ನ ಅಟ್ರಾಕ್ಟ್ ಮಾಡುತ್ತೆ, ಇನ್ನೂ ಬರಬೇಕು, ಇದನ್ನೆಲ್ಲ ನೋಡಬೇಕು. ನೋಡಿ ನಮ್ಮ ಬೋಟ್ ಬಂತು ಇದೆ. ಮೋಸ್ಟ್ಲಿ ಇದು 50 ಕೆಪಾಸಿಟಿ ಪ್ಯಾಸೆಂಜರ್ ಬೋಟ್ ಇರಬೇಕು. ನೋಡಿ ಈ ಮೆಟ್ರೋಲ್ ಹೋದರೆ ನೀವು ಬೋಟಲ್ಲಿ ಫೀಲ್ ಆಗುತ್ತೆ ನೋಡಿ, ಅದಕ್ಕಿಂತ ಡಬಲ್. ಅಂದರೆ ಬೋಟಲ್ಲಿ ಆದರೆ ನೀವು ಹೋಗುವಾಗ ಹಿಂಗೆ ಶೇಕೆಲ್ಲ ಆಗುತ್ತೆ, ಇದರಲ್ಲಿ ಹಂಗಾಗಲ್ಲ. ನೀವು ಮೆಟ್ರೋಲ್ ಹೆಂಗೆ ಹೋಗ್ತೀರಾ ಅದೇ ಫೀಲ್ ಕೊಡುತ್ತೆ. ಸ್ಟ್ರೈಟಾಗಿ ಸ್ಟೇಬಲಾಗಿ ಹೋಗುತ್ತೆ ಬೋಟು, ಶೇಕೆಲ್ಲ ಆಗಲ್ಲ. ಸಕ್ಕದಾಯ್ತು ನೋಡಿ. ಸೇಮ್ ಮೆಟ್ರೋ ಇದರಲ್ಲಿ ತೋರಿಸಿದ್ದು ಒಂಥರ ಫ್ಲೋಟಿಂಗ್ ಬ್ರಿಡ್ಜ್ ಇದ್ದಂಗೆ ನೋಡಿ. ಅಲ್ಲಿ ಸ್ಟೇಬಲ್ ಆಗಿಲ್ಲ, ಇದು ಶೇಕ್ ಆಯ್ತೈತೆ. ಅದೇನದು ನೋಡಿ, ಸೇಮ್ ಮೆಟ್ರೋ ಸ್ಟೇಷನ್ಗೆ ಹೋದಾಗ ಅಲ್ಲ ಇದೆಲ್ಲ ಬರುತ್ತಲ್ಲ, ಎಲ್ಲಿಂದ ಎಲ್ಲಿಗೆ ಆ ಅಡ್ರೆಸ್ನೆಲ್ಲ ನೀಟಾಗಿ ಕೊಟ್ಟವ್ರೆ. ಅದೇ ಥರ ಸೇಮ್ ಮೆಟ್ರೋ ಫೀಲ್ ಆಗಬೇಕು ಆ ಥರ. ಬ್ಯಾಲೆನ್ಸ್ ಇಲ್ಲ ನೋಡಿ, ಎಲ್ಲ ಶೇಕ್ ಆಯ್ತೈತೆ. ಓ ಬದಲೇ ಫ್ರೆಂಡ್ಸ್, ನನ್ನ ಸೀಟ್ ಎಲ್ಲೈತೋ ಗೊತ್ತಿಲ್ಲ. ಅಯ್ಯೋ ಸಕ್ಕತ್ತಾಗೈತೆ ನೋಡಿ ಒಳಗಡೆ. ಏನು ಸೇಮ್ ಮೆಟ್ರೋ ಫೀಲೇ, AC GC ಎಲ್ಲ ಕೊಟ್ಟವ್ರೆ. ನೋಡಿ ಎಲ್ಲ ಇಂಟರ್ನ್ಯಾಷನಲ್ ಬೋಟ್ಸೇ ಬರೋದು. ಸಾಕಾಗೈತಲ್ಲ. ಫ್ಲೋಟಿಂಗ್ ಬ್ರಿಡ್ಜ್ ಇದ್ದಂಗೆ ಐತೆ ನೋಡಿ. ಅದಕ್ಕೆ ಕೆಳಗಡೆ ಬೆಲೂನ್ಸ್ ಹಾಕವ್ರೆ, ಅದು ಫ್ಲೋಟ್ ಆಗಿ ಅದು ಸ್ಟೇಬಲಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ. ಫ್ಲೋಟ್ ಆಗ್ತಿದೆಯಲ್ಲ ಅದಕ್ಕೋಸ್ಕರ. ನೋಡಿ ಏನು ಪ್ರೆಷರ್ ಇದೆ ವಾಟರು. ಅಪ್ಪ ನೋಡಿ ಇಲ್ಲೇ ಡ್ರೈವ್ ಮಾಡೋದು. ಅಲ್ಲಿ ಎಲ್ಲೆಲ್ಲೋ ತೋರಿಸ್ತಿದ್ದೀನಿ ನೋಡಿ. ಇವರೇ ಈ ದಾರನ ಅಲ್ಲಿಗೆ ಹಾಕಿ ಲಾಕ್ ಮಾಡಿ ಸ್ಟೇಬಲಾಗಿ ನಿಲ್ಲಿಸ್ತಾರೆ. ನೋಡಿ ಎಲ್ಲ ಡಿಸ್ಕಸ್ ಮಾಡ್ತಾವ್ರೆ, ಇದು ಹೆಂಗೆ ಏನೇನು ಆಯ್ತೈತೆ ಅಂತ ಹೇಳ್ತಾವ್ರೆ. ನೋಡೋದ ಕೇಳೋದ ಹೆಂಗೆ ಎಂಜಾಯ್ ಮಾಡಿದ್ರೆ ಇಲ್ವಾ ಅಂತ. ಈಗ ಹೇಳಿದ್ನಲ್ಲ, ಇದು ಎಷ್ಟು ಟ್ರಾವೆಲರ್ಸ್ಗೆಲ್ಲ ಬೋಟ್ ಇರೋದು. ಈ ಕಸ್ಟಮರ್ಸ್ ಪಬ್ಲಿಕ್ಕು ವರ್ಕ್ ಇರುತ್ತೆ, ಆ ಕಡೆಯಿಂದ ಈ ಕಡೆ ಬರಬೇಕು, ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಟ್ರಾವೆಲರ್ಸ್ ಬಂದಾಗ ಅವರನ್ನು ಇದರಲ್ಲಿ ಟ್ರಾವೆಲ್ ಮಾಡ್ತಾ ಎಂಜಾಯ್ ಮಾಡ್ಬೋದು. ಆ ಥರ 2-in-1 ವರ್ಕ್ ಇದೆ. ಸ್ಟಾರ್ಟ್ ಆಯಿತು, ಆ ಕಡೆ ದಡದಿಂದ ಈ ಕಡೆ ದಡ ಬಂತು. ಮತ್ತು ಇಲ್ಲಿರೋ ಪಬ್ಲಿಕ್ಸ್ನ
ನೆಟ್ಸು. ಈ ನೆಟ್ಟಿಂದ ಎಷ್ಟು ಮ್ಯಾಕ್ಸಿಮಮ್ ಅಂದರೂ ಒಂದು 1000 ಫಿಶಸ್ ಒಟ್ಟಿಗೆ ಬರ್ಬೋದು, ಗ್ರ್ಯಾಬ್ ಆಗ್ಬೋದು. ಜಸ್ಟ್ ಇದು ಮುಂದೆನೂ ಬರೋಲ್ಲ, ಅಲ್ಲೇ ಡ್ರಾಪ್ ಮಾಡ್ತಾರೆ, ಅಲ್ಲೇ ಮತ್ತೆ ಪಿಕಪ್ ಮಾಡ್ತಾರೆ. 5,000 ಅಂದ್ಕೊಂಡೆ ನೋಡಿ, 5,000 ಮೀನೇ ಎತ್ಬೋದಂತ ಇದರಲ್ಲಿ ಒಂದೇ ಶಾಟಲ್ಲಿ. ನೋಡಿ ಪೆಟ್ರೋಲ್ ಬಂಕ್ಗಳು ಇಲ್ಲೇ ಐತೆ, ಅಂದರೆ ಪೆಟ್ರೋಲ್ ಬೋಟ್ಸ್ಗಳು ಇಲ್ಲೇ ಬಂದು ಅದೇ ಪೆಟ್ರೋಲ್ ಬಂಕಲ್ಲಿ ಅಲ್ಲೇ ಫಿಲ್ ಮಾಡ್ಕೊಂಡು ಹಂಗೆ ಡ್ರೈವ್ ಮಾಡ್ಬೋದು. ಆ ಥರ ಇಲ್ಲೇ ಸೆಟಪ್ ಮಾಡೋರೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಐಲ್ಯಾಂಡ್ಸು. ಇದೇ ಥರ 10 ಐಲ್ಯಾಂಡ್ಸ್ ಇದೆ. ಮೋಸ್ಟ್ಲಿ ಒಂದು 2-3 ಐಲ್ಯಾಂಡ್ಸ್ ನೋಡಿದೆ ನಾನು. ಇಲ್ಲ, ಅಲ್ಲಿ ಐಲ್ಯಾಂಡ್ ಇದೆ ನೋಡಿ. ಐಲ್ಯಾಂಡ್ ಫುಲ್ಲು ಸುತ್ತ ನೀರಿದೆ ನೋಡಿ. ಆ ಕಡೆ ಕನೆಕ್ಷನ್ ಇಲ್ಲ, ಆ ಕಡೆ ಕನೆಕ್ಷನ್ ಐತೆ. ಇಲ್ಲಿಂದ ಅಲ್ಲಿವರೆಗೂ ಕನೆಕ್ಷನ್ ಇಲ್ಲ. ಪಕ್ಕ ಐಲ್ಯಾಂಡ್ ಅದು, ಪಕ್ಕ ಇದೆ ಐಲ್ಯಾಂಡ್. ಇಲ್ಲ ಸುತ್ತ ನೀರಿದೆ, ದ್ವೀಪ ಆಗೋಗುತ್ತಲ್ಲ, ಐಲ್ಯಾಂಡ್ ಆಗಲ್ಲ. ಸುತ್ತ ನೀರಿಲ್ಲ ನೋಡಿ. ಐಲ್ಯಾಂಡ್ ಎಂತೆಂತ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ನೆಲ್ಲ ಕಟ್ಟವ್ರೆ. ಸಾಕತ್ತಾಗೈತೆ ಮಾತ್ರ. ಇದ್ರು ಐಲ್ಯಾಂಡ್ ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಬಿಲ್ಡ್ ಮಾಡವ್ರೆ. ಯಪ್ಪ ನೋಡಿ, ಇಲ್ಲಿ ನೋಡ್ತಿದ್ರೆ ಯಪ್ಪ ಇಷ್ಟೊಂದು ಡೆವಲಪ್ ಆಗೈತಾ ಅನ್ಸುತ್ತೆ. ಕ್ರೈನ್ ಅನ್ಕೊಂಡಿದ್ದೀನಿ. ಇದನ್ನ ಪ್ರಾಡಕ್ಟ್ಸ್ನ ಇಳಿಸೋದು, ಮತ್ತೆ ಶಿಪ್ಗೆ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು. ದೊಡ್ಡ ದೊಡ್ಡ ಕ್ರೈನ್ಸು. ಯಪ್ಪ ಅಲ್ಲೇ ಆಪ್ರೇಟ್ ಮಾಡೋದು ನೋಡಿ ಫ್ರೆಂಡ್ಸ್, ಅಲ್ಲೇ ಆಪ್ರೇಟ್ ಮಾಡೋದು. ಯಪ್ಪ ಎಷ್ಟು ಪ್ರಾಡಕ್ಟ್ಸ್ನೆಲ್ಲ ಕಂಟೈನರ್ಗೆ ಫುಲ್ ಮಾಡೋದು. ಇದು 50 ಪ್ಯಾಸೆಂಜರ್ ಕೆಪಾಸಿಟಿ ಅನ್ಕೊಂಡೆ ನೋಡಿ. 100 ಇದು ಏನೋ ಬೋಟ್ನ ಚಾರ್ಜಿಂಗ್ ಮಾಡೋದಕ್ಕೆ ಸ್ಟೇಷನ್ನು. ಇಳಿಗ್ಬೋದಾ ನೋಡಿ. 2 ಪಾಯಿಂಟ್ ಹಾಕ್ತವ್ರೆ. ಹೈ ಪವರ್ ಅಲ್ವಾ, ಅದಕ್ಕೋಸ್ಕರ 2 ಪಾಯಿಂಟು. ಇಲ್ಲಿಗೊಂದು, ಅಲ್ಲೊಂದು. ಎಷ್ಟು? 700 ಅಂದರೆ ಎಷ್ಟು ಸ್ಪೀಡು? ನಮ್ಮದು 24 DC. ಟೈಮ್ ಎவ்வளோ எடுக்கும் ಫುಲ್ ಆಡೋದಕ್ಕೆ? 10 ಮಿನಿಟ್ಸ್. ಅவ்வளோதான். 10 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಕಿಲೋಮೀಟರ್ ನೋಡಿ, ನಮ್ಮ ಅಣ್ಣ ವಿಚಾರಿಸ್ತಾರೆ. ಹೋಯ್ತು ಬರಲ್ಲ, ಮರುಡಿ 10 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತಂತೆ. 1 ಅವರಲ್ಲಿ ಹೋಗಿ ಬರ್ಬೋದು. 10 ನಿಮಿಷ ಚಾರ್ಜ್ ಮಾಡಿದ್ರೆ 1 ಅವರ್ 1 ಟ್ರಿಪ್ ಕ್ಲೀನಾಗಿ. 1 ಟ್ರಿಪ್ ಆ ಕಡೆಯಿಂದ ಹಾಫ್ ಅನ್ ಅವರ್. ಓಕೆ. ಹಂಗಾರೆ ನಾವು ಈಗ 1 ಅವರ್ ಟ್ರಾವೆಲ್ ಮಾಡಿದ್ದು. 700 ವಿ DC ವಾಟ್ ಫಾಸ್ಟೆಸ್ಟ್. ನಮ್ಗೆ ನೋಡಿ ಟಿಕೆಟ್ ಇತ್ತು, ಅಲ್ಲಿಂದ ಕಾರ್ಡ್ ಏನೋ ಕೊಡಲಿಲ್ಲ. ಅದು ಮೋಸ್ಟ್ಲಿ ಪಾಸ್ ಮಾಡ್ಕೊಂಡಿರೋರು ಅನಿಸುತ್ತೆ. ಅಲ್ಲ, ಇದು ಪಾಸ್ ಮಾಡಿಸಿರೋರನ್ನ ಮಾತ್ರ ಬಿಡೋದು ಅನಿಸುತ್ತೆ. ಹಾಂ, ಹೋಗಿ ಬಂದ್ವಲ್ಲ. ಅದನ್ನೆಲ್ಲ ನಿಮಗೆ ಫಸ್ಟು ನರೇಂದ್ರ ಮೋದಿನೇ ಫಸ್ಟ್ ಬಂದು ಲಾಂಚ್ ಮಾಡಿದ್ದು ಅಂತ ನೋಡಿ. ನೀಟಾಗಿ ಕೊಟ್ಟೋ ಡೀಟೇಲ್ಸು. ನರೇಂದ್ರ ಮೋದಿ PM. ಇದು ಸರಿ ನಾವು ಫಾರಿನಲ್ಲಿ ರೀಲ್ಸಲ್ಲಿ ನೋಡಿದ್ದಲ್ಲ ಫ್ರೆಂಡ್ಸ್. ನೋಡಿ ಹೆಂಗೈತೆ ನೋಡಿ. ಇಲ್ಲೆಲ್ಲ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅನ್ಲಾಕ್ ಆಯ್ತಿದೆ, ಆವಾಗ ಇದು ಎತ್ಕೊಳ್ಬೇಕು, ಪೇ ಮಾಡಬೇಕು. ಸಾಕತ್ತಾಗೈತೆ. ಅಯ್ಯೋ ನೋಡಿ ನಮ್ಮ ಕರ್ನಾಟಕದಲ್ಲೂ ಇಲ್ಲ ಇದು. ಇಲ್ಲಿಟ್ಟವ್ರೆ. ಹಾಂ, ಏರ್ಪೋರ್ಟಲ್ಲಿ ಇರ್ಬೋದು. ನೀವು ಯಾರು ಏರ್ಪೋರ್ಟ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ ಇದೆಯಾ ಇಲ್ವಾ ಅಂತ. ಇವ್ರು ಹೋಗೋರಂತೆ, ಮರ್ತೋಗೋರಂತೆ. ನೋಡಿ ಓಪನ್ ಆಯಿತು. ಇಲ್ಲಿ ಕೆಳಗೆ ಬರುತ್ತೆ ಫ್ರೆಂಡ್ಸ್. ಕಚ್ಚಾಡ್ತವ್ರೆ. ಸಕ್ಕತ್ತು ನೋಡಿ. ನೀವು ಮಾಡಿದ್ರೆ
ಇಂಥ ಭಾಗ ಲಾಕ್ ಅಂತ ಹೇಳಿಲ್ಲವಾ ಸಾಕಾಗ ಮಾಡೋ ನೋಡಿ ಫ್ರೆಂಡ್ಸ್. ಅದೇನೆ ಕರೆಕ್ಟಾಗಿ ಒಂದು ಪ್ರಾಡಕ್ಟ್ನ ಇದು ಮಾಡುತ್ತೆ. ರೀಸೆಂಟಾಗಿ ನಾನು ರೀಲ್ಸ್ ನೋಡಿದೆ. ಜಸ್ಟ್ ಕೆಳಗೆ ಬೀಳುತ್ತೆ, ಮತ್ತೆ ರಿಂಗ್ ತಿರುಗಿದ್ರೆ ಎರಡನೇದು ಬೀಳುತ್ತೆ. ಆ ಥರ ಜಸ್ಟ್ ರಿಂಗ್ ತಿರುಗುತ್ತೆ ಅಷ್ಟೇ, ಬೇರೆ ಅಷ್ಟೇ. ಅದು ಯಾರೋ ರೀಲ್ಸಲ್ಲಿ ಮಾಡಿದ, ಕೈ ಹಾಕ್ಬಿಟ್ಟು ಹಿಂಗೆ ಬೀಳಿಸೋದು ಎತ್ತೋದು ಮಾಡಿದ ಆ ಥರ ಆಗಲ್ಲ. ಪುಷ್ ಮಾಡಿದ್ರೆ ಒಳಗಡೆ ಲಾಕ್ ಆಗುತ್ತೆ, ಒಳಗಡೆ ರಿವರ್ಸ್ ಲಾಕಿಂಗ್ ಇರುತ್ತೆ. ಓಕೆ ಹಂಗಾರೆ ಅದು ಕೆಟ್ಟೋಗಿರ್ಬೇಕು. ನೋಡಿ ಎಲ್ಲ ಇಂಥವ್ರು ಇರ್ತಾರಲ್ಲ, ಬಾಕ್ಸ್ನ ಎಲ್ಲಾಡ್ತಾರೆ, ಎಲ್ಲ ಬಿದ್ದೋಯ್ತದಲ್ಲ ಅಂತವ್ರೆ. ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಕಾರ್ಡ್ನ ಈಗ ಡೈಲಿ ಪಾಸ್ ಮಾಡಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಅನ್ಕೊಂಡೆ ಇದನ್ನ. ಆದರೆ ಈಗ ಮತ್ತೆ ನಮಗೆ ಆವಾಗಲೇ ಫಸ್ಟ್ ಬಂದಾಗ ಬಿಲ್ ಕೊಟ್ಟರು, ಈ ಸತಿ ಈ ಥರ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ರಿಟರ್ನ್ ಹೋಯ್ತಾರಲ್ಲ, ಈಗ ನೀವು ಆ ಕಡೆಯಿಂದ ಈ ಕಡೆ ಎದಡಕ್ಕೆ ಬಂದಿದ್ರೆ ಈ ಕಡೆಯಿಂದ ಆ ಕಡೆಗೆ ಹೋಗುವಾಗ ಮತ್ತೆ ರಿಟರ್ನ್ ಹೋಗುವಾಗ ಈ ಥರ ಕಾರ್ಡ್ ಕೊಡ್ತಾರೆ. ಪಾಸ್ ಮಾಡಿಸ್ದವ್ರಿಗಂತ ಏನಿಲ್ಲ, ಎಲ್ಲರಿಗೂ ಇದೇ ಥರ ಕಾರ್ಡು. ರಿಟರ್ನ್ ಹೋಗೋರಿಗೆಲ್ಲ ಈ ಥರ ಕಾರ್ಡು ನೋಡಿ ಚೆನ್ನಾಗಿದೆ. ಒಳ್ಳೆ ಇದು ATM ಕಾರ್ಡ್ ಇದ್ದಂಗೆ ಇದೆ, ಚೆನ್ನಾಗಿದೆ. ಆದರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ, ಪೇಪರ್ ಥರ. ಆದರೆ ಇಲ್ಲೊಂದು ಮೈಕ್ರೋ ಚಿಪ್ ಥರ ಇಟ್ಟಿರ್ತಾರೆ ಈ ಪ್ಲೇಸಲ್ಲಿ, ಅದು ಸ್ಕ್ಯಾನ್ ಆದಾಗ ಒಂದು ಬೈ ಒನ್ ಕಳಿಸ್ತಾರೆ. ಸೊ ಟೋಟಲ್ಲು ಈ ಪ್ರಾಜೆಕ್ಟು ಬಜೆಟ್ಟು 1137 ಕೋಟಿ ಪ್ರಾಜೆಕ್ಟ್ ಇದು. ಸೆಂಟ್ರಲ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದು. ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಈ ಪ್ರಾಜೆಕ್ಟು. ನೋಡಿ ಈ ಥರ ಜಾಕೆಟ್ಸ್ ಕೊಟ್ಟಿರ್ತಾರೆ. ನಾನು ಮೋಸ್ಟ್ಲಿ ಎಲ್ಲ ಟೈಮಲ್ಲೂ ಯೂಸ್ ಇರೋಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋಕ್ಕೆ ಕೊಟ್ಟಿಲ್ಲ. ಇಲ್ಲೇ ವೀಡಿಯೋಲಿ ತೋರಿಸ್ತಾ ನೋಡಿ ಇನ್ಸ್ಟ್ರಕ್ಷನ್ಸು ಎಲ್ಲ ಟೈಮಲ್ಲೂ ಕೊಡ್ತಾಯಿರ್ತಾರೆ. ಈ ಜಾಕೆಟ್ಸ್ ಎಲ್ಲಿ ಇಟ್ಟವ್ರು ಗೊತ್ತಾ, ನಾನು ಯಾರಿಗೂ ಅಲ್ಲಿ ಕೊಡ್ತಾರೇನೋ ಎಮರ್ಜೆನ್ಸಿ ಟೈಮಲ್ಲಿ ಅಂದ್ಕೊಂಡೆ, ಎಲ್ಲ ಸೀಟ್ ಅಡಿಲೇ ಕೊಟ್ಟವ್ರೆ ಈ ಥರ. ಹೋಗುವಾಗ ಅಷ್ಟು ಜನ ಇದ್ರು, ಈಗ ಖಾಲಿ ಎಲ್ಲ ಫಸ್ಟ್ ಏಡ್ ಪ್ರಾಡಕ್ಟ್ಸ್ನೆಲ್ಲ ಇಲ್ಲೇ ಇಟ್ಟವ್ರೆ. ನೋಡಿದ್ರೆ ಅಲ್ಲೇ ಕುತ್ಕೊಬರ್ತೀವಿ ನಾವು. ಓ ಈಗ ಅದೇನದು, ಹೌದಾ? ನೋಡಿ ಹ್ಯಾಂಡಿಕ್ಯಾಪ್ ಸೀಟ್ಗಳು ಸಪ್ರೇಟಾಗಿ ಕೊಟ್ಟವ್ರೆ.